ನಮಸ್ತೆ ಎಲ್ಲರಿಗೂ. ಈ ತಡರಾತ್ರಿ ಒಂದು ಸಣ್ಣ ವಿಡಿಯೋ ಮಾಡಬೇಕು ಅಂತ ಅನಿಸಿತ್ತು. ನಿಮ್ಗೆ ಗೊತ್ತಿರ್ಬೋದು, ನಾನೊಂದು ಲೈವ್ ಹೋಗಿದ್ದೆ ಬನಶಂಕರಿ ದೇವಸ್ಥಾನದಲ್ಲಿ. ಇವತ್ತು ಬನಶಂಕರಿ ದೇವಸ್ಥಾನಕ್ಕೆ ಹೋಗಿದ್ದೆ. ಆ್ಯಕ್ಚುಲಿ ನಿನ್ನೆನೇ ಹೋಗಬೇಕಾಗಿದ್ದು, ಬಟ್ ಕಾರಣಾಂತರಗಳಿಂದ ಇವತ್ತು ಹೋದೆ. ಚೆನ್ನಾಗಿ ದರ್ಶನ ಆಯಿತು. ನಾನು ದರ್ಶನ ಮಾಡೋಕ್ಕೆ ಹೋಗೋದಕ್ಕಿಂತ ಮುಂಚಿತವಾಗಿ ಒಮ್ಮೆ ಫೇಸ್ಬುಕ್ ತುಂಬ ಹೊತ್ತು ನಾನು ಅಲ್ಲಿ ಕೂತ್ಕೊಂಡಿದ್ದೆ. ಸ್ವಲ್ಪ ಹೊತ್ತು ಮೊಬೈಲ್ ನೋಡುವಾಗ ನನಗೆ ಒಂದು ಕಮೆಂಟ್ ಕಂಡಿತು. ಗೊತ್ತಿರ್ಬೋದು, ನಮ್ಮ ಪರಮ ಮಿತ್ರೆ, ಆಪ್ತ ಮಿತ್ರೆ, ಲಾಯರ್ ಪ್ರೊಫೆಷನ್ ಹೆಸರಿಗೆ ಮಾತ್ರ ಇಟ್ಕೊಂಡಿರುವ ಶೈಲಜಾ ಅಮರನಾಥ್ ಎಂಬ ಮಹಿಳೆ. ನಿಮ್ಗೆ ಗೊತ್ತಿರ್ಬೋದು, ಈ ಹೆಂಗಸಿನ ಬಗ್ಗೆ ನಾನು ಜಾಸ್ತಿ ಹೇಳೋಂಗಿಲ್ಲ. ಯಾಕಂದರೆ ಆಲ್ರೆಡಿ ನಮ್ಮ ನಡುವೆ ದೊಡ್ಡ ಒಂದು ಕದನನೇ ಆಗಿ ಲಾಸ್ಟಿಗೆ ಆ ಮೇಡಮು ದ ಕೇರಳ ಸ್ಟೋರಿ ಎಂಡ್ ಅಂತ ಮುಗಿಸಿಬಿಟ್ಟು ನಾನು ವಿಷಯಕ್ಕಿಲ್ಲ ಅಂತ ಹೇಳಿದೆ. ವಿಷಯ ಸ್ಟಾರ್ಟ್ ಮಾಡಿದ್ದು ನಾನೇ. ನಿನ್ನೆ ನಮ್ಮ ಬುರ್ಡೆ ಗ್ಯಾಂಗಿನ ಯೂಟ್ಯೂಬರ್ ಆದ ಜನತಾ ಏಜೆಂಟ್ ಎಂಬ ವ್ಯಕ್ತಿ ಒಂದು ಪೋಸ್ಟ್ ಹಾಕ್ತಾನೆ. ಅದರಲ್ಲಿ ನಮ್ಮ ಮೇಡಮು ಇದ್ದಾರೆ. ಸೊ ಈ ಶೈಲಜಾ ಅಮರನಾಥ್ ಸೌಜನ್ಯ ಪರ ಹೋರಾಟದಲ್ಲಿ ಇರಲಿಲ್ಲ. ನಾನು ಹಲವರ ಜನರಲ್ಲಿ ಎನ್ಕ್ವೈರಿ ಮಾಡಿದ ಪ್ರಕಾರ ಇದು ಬುರ್ಡೆ ಗ್ಯಾಂಗ್ ಬಂದಾಗ ಮಟ್ಟಣ್ಣ ಇವಳ ವಿಡಿಯೋವನ್ನು ಶೇರ್ ಮಾಡಿ ಹೈಲೈಟ್ ಆದ ಒಬ್ಬಳು ವ್ಯಕ್ತಿ. ಕೊನೆಗೆ ಆ ಗ್ರ್ಯಾಟಿಟ್ಯೂಡ್, ಆ ಒಂದು ಕೃತಜ್ಞತೆ ತೋರಿಸಲಿಕ್ಕೆ ಮಟ್ಟಣ್ಣನೇ ಕರ್ಕೊಂಡೋಗಿ ಫಸ್ಟ್ ಪಾಡ್ಕಾಸ್ಟ್ ಮಾಡಿ ಒಂದೆರಡು ಎಪಿಸೋಡ್ ಎಲ್ಲ ಮಾಡಿ ಸಿಕ್ಕಾಪಟ್ಟೆ ಟ್ರೋಲ್ಗೊಳಗಡೆ ಆಗಿ, ಅಷ್ಟೇನು ಪಾಡ್ಕಾಸ್ಟ್ ಮಾಡುವಂಥ ವ್ಯಕ್ತಿಯನ್ನೆಲ್ಲ ಸುಮ್ಮನೆ ಯೂಟ್ಯೂಬಲ್ಲಿ ಮಾತಾಡ್ಬೋದಷ್ಟೇ. ಸ್ಟ್ಯಾಂಡರ್ಡ್ ವೀಡಿಯೋಸ್ಗಳೇನಲ್ಲ, ಅದರಲ್ಲಿ ಅರ್ಥನೂ ಇಲ್ಲ. ಸುಮ್ಮನೆ ಇದ್ದವರ ಕಾಲು ಕೆರ್ಕೊಂಡು ಹೋಗೋದು, ಕಿರಿಕರ್ತಿ, ನಮ್ಮ ಗಿಳಿಯಾರು ಎಲ್ಲರದು ಕಾಲು ಕೆರಿತಾ ಹೋಗೋಂಥರ ಮಹಿಳೆ ಇದು. ಸೊ ಸೆಕೆಂಡ್ ಪಾಡ್ಕಾಸ್ಟ್ ಆಗ ನಿಮಗೆ ಗೊತ್ತಿರ್ಬೋದು, ನಂದು ಮತ್ತು ಪ್ರಶಾಂತಿದ್ದು ಯುದ್ಧ. ನಾನು ಆ ಸ್ಟೋರಿ ಮತ್ತೆ ಸ್ಟಾರ್ಟ್ ಮಾಡ್ತೀನಿ, ನಾಳೆ ಫ್ರೆಶ್ ಆಗಿ ಸ್ಟಾರ್ಟ್ ಮಾಡ್ತೀನಿ. ಪ್ರಶಾಂತ್ ಮತ್ತು ನನ್ನ ಸ್ಟೋರಿ, ಯಾಕಂದ್ರೆ ನನ್ನ ಹೊಸ ಸಬ್ಸ್ಕ್ರೈಬರ್ಗೋಸ್ಕರ ಪುನಃ ಕಾಲು ಕೇರ್ಕೊಂಡು ಬಂತು ಈ ಪ್ರಶಾಂತ್. ಅದೇ ಟೈಮ್ನಲ್ಲಿ ಒಂದು ಮಹಿಳೆಯಾಗಿ ಅವಳಿಗೇನು ಮಾಡ್ಬೋದಿತ್ತು? ಆ್ಯಕ್ಚುಲಿ ಈ ಪ್ರಶಾಂತ್ ಎನ್ನುವ ವ್ಯಕ್ತಿ ಶೈಲಜಾ ಅಮರನಾಥನ್ನು ಮೀಟ್ ಆಗಿದ್ದು ಹೇಗೆ ಅಂತಲೇ ಒಂದು ನಿಗೂಢ. ಯಾಕಂದ್ರೆ ನಾನು ಪ್ರಶಾಂತ್ ರೆವಿನಿಟ್ ಅವರೆಲ್ಲ ತುಂಬ ಕ್ಲೋಸ್ ಆಗಿದೆ. ಅಂತೂ ನಾನು ಪ್ರಶಾಂತು ತುಂಬ ಯೂಟ್ಯೂಬರ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತಾಯಿದ್ವಿ. ಆ ಡಿಸ್ಕಸ್ ಮಾಡ್ತಾಯಿದ್ದ ಟೈಮಲ್ಲಿ ನಮ್ಮ ಒಂದು ಡಿಸ್ಕಷನ್ ನಡುವೆ ಶೈಲಜಾ ಅಮರನಾಥ್ ಎಂಬ ವ್ಯಕ್ತಿ ಬರಲೇ ಇಲ್ಲ. ಸೊ ಆ ಪ್ರಶಾಂತಿಗೂ ಗೊತ್ತಿಲ್ಲ, ನನಗೂ ಗೊತ್ತಿಲ್ಲ. ಆಮೇಲೆ ಈ ಶೈಲಜಾ ಅಮರನಾಥನ್ನು ಪ್ರಶಾಂತ್ ಕಾಂಟ್ಯಾಕ್ಟ್ ಆದನು, ಪ್ರಶಾಂತನ್ನು ಶೈಲಜಾ ಅಮರನಾಥ್ ಕಾಂಟ್ಯಾಕ್ಟ್ ಆದ್ರೋ ಅಂತ ನನಗೆ ತುಂಬ ಡೌಟ್ ಇತ್ತು. ಸೊ ನಾನು ಈ ಹಿಂದೆ ಒಂದು ನಿಮಗೆ ಸಂಶಯವನ್ನು ವ್ಯಕ್ತಪಡಿಸಿದ್ದೆ, ರವಿ ನಿಟ್ಟೆಯವರ ಕೈವಾಡ ಇದೆ ಅಂತ. ಆ್ಯಕ್ಚುಲಿ ರವಿ ನಿಟ್ಟೆಯವರು ನನಗೆ ಹೇಳಿದ ಪ್ರಕಾರ ನಾನು ಪ್ರಶಾಂತ್ ಆಗಲಿ ಶೈಲಜಾನ ಜೊತೆ ಆಗಲಿ ಕಾಂಟ್ಯಾಕ್ಟ್ ಇಲ್ಲ. ಬಟ್ ಇವತ್ತು ಶೈಲಜಾ ಕಡೆಯಿಂದಲೇ ಆ ಫೋಟೋ ಶೇರ್ ಆಗುತ್ತೆ. ನನಗೆ ರವಿ ನಿಟ್ಟೆ ಅವರ ನಿಜ ಮುಖವಾಡ ಬಯಲಾಗುತ್ತೆ. ಹೇಳ್ತೀನಿ ರವಿ ನಿಟ್ಟೆ ಅವರ ಪರಿಚಯ. ನಾನು ಈ ವ್ಯಕ್ತಿಯನ್ನು ನನಗೆ ದೆಹಲಿಯಿಂದ ಪರಿಚಯ. ನಾನು ಪ್ರಶಾಂತ್, ರವಿ ನಿಟ್ಟೆ ಅವರು ನನಗೆ ಪ್ರಶಾಂತಿಗಿಂತಲೂ ಕ್ಲೋಸ್ ಆಗಿದ್ದರು. ಬಹಳಷ್ಟು ಮಾಹಿತಿಗಳನ್ನು ನಾವು ಗಂಟೆಗಟ್ಟಲೆ ಚರ್ಚೆ ಮಾಡಿದ್ದೆ, ಬರೀ SIT ವಿಚಾರ. ಒಂದು ವಿಷಯದಲ್ಲಿ ನನಗೆ ರವಿಯವರ ಮೇಲೆ ರೆಸ್ಪೆಕ್ಟ್ ಇದೆ. ನಾನು ರವಿಯವರ ಪರ್ಸ್ನಲ್ ಮ್ಯಾಟ್ರಲ್ಲಾಗಲಿ ನಾವು ಮಾತಾಡೋದು ಬರೀ ಪ್ರೊಫೆಷನಲಿ ತುಂಬ ವಿಷಯ ಡಿಸ್ಕಸ್ ಮಾಡಿದ್ವಿ. ಸ್ಟಾಕ್ ಮಾರ್ಕೆಟ್ ಬಗ್ಗೆ, ರಾಜಕಾರಣದ ಬಗ್ಗೆ, SIT ಬಗ್ಗೆ, ಎಲ್ಲ ನಾವು ಸಾಧಾರಣ ಎಲ್ಲ ಟಾಪಿಕ್ಗಳ ಬಗ್ಗೆನೂ ಅದರ ಪರ್ಸ್ನಲ್ ಮ್ಯಾಟರ್ ಒಂದು ಬಿಟ್ಟು. ಹಿ ವಾಸ್ ಮೈ ಗುಡ್ ಫ್ರೆಂಡ್, ಹಾಗೇನೆ ಹೇಳ್ಬೋದು. ಆ್ಯಸ್ ಎ ಗುಡ್ ಬ್ರದರ್, ನನಗಿಂತ ಚಿಕ್ಕವರು. ಸೊ ನಾನು ರವಿಯವರಲ್ಲಿ ಮಾತಾಡ್ತಿದ್ದಾಗೆ ಪ್ರಶಾಂತ್ ಅನ್ನೋರು ಅವರು ನನಗೆ ಇತ್ತೀಚೆಗೆ ಪರಿಚಯ, ಕ್ಲೋಸ್ ಆಗಿ, ಅಂದರೆ ಪರಿಚಯ 2 ವರ್ಷದಿಂದ ಇದ್ದೆ. ರವಿಯವರಿಗೆ ಹೇಳಿದೆ, ರವಿಯವರೇ ಪ್ರಶಾಂತ್ ಅನ್ನೋರು ಸ್ವಲ್ಪ ಪ್ರಾಬ್ಲಮಲ್ಲಿದ್ದಾರೆ, ಅವರಿಗೆ ಒಂದು ಬಿಸ್ನೆಸ್ ಪ್ಲ್ಯಾನ್ ಕೂಡ ಇದೆ. ನನ್ನಲ್ಲಿ ಆ್ಯಕ್ಚುಲಿ ನನ್ನ ದುಡ್ಡು ಸ್ವಲ್ಪ ಬರೋದಕ್ಕಿದೆ, ಅವ್ರು ನನಗೊಂದು ಬಿಸ್ನೆಸ್ ಐಡಿಯಾ ಕೊಟ್ಟಿದ್ದಾರೆ, ಈ ಥರ ಮಾಡ್ಬೋದಾ ಅಂತ ಒಂದು ಎಸ್ ಎ ಫ್ರೆಂಡ್ ಆಗಿ ಸಜೆಷನ್ ಕೇಳಿದೆ. ಇವರಿಗೆ ಅವರಿಗೆ ಫಾರ್ಮುಲಾ ಕೊಡ್ತೀರಾ ಅಂತ ಕೇಳಿ ನಾನು ಇನ್ವೆಸ್ಟ್ ಮಾಡ್ತೀನಿ ಅಂತ. ಸೊ ಇಬ್ಬರನ್ನು ಒಂದು ದಿವಸ ಕಾನ್ಫರೆನ್ಸ್ ಆಗಿ ತಗೊಂಡು ಇಬ್ಬರನ್ನು ಪರಿಚಯ ಮಾಡಿಸಿ, ಅವರನ್ನಿಬ್ಬರನ್ನು ಕಾಂಟ್ಯಾಕ್ಟ್ ಮಾಡಿಸಿ ನಾವು ಮೂವರು ಒಂದು ಬಿಸ್ನೆಸ್ ಮಾಡುವ ಬಗ್ಗೆ ಥಿಂಕ್ ಮಾಡಿದ್ವಿ. ಡಿಸೆಂಬರ್ 26ರಂದು ನಮ್ಮದೊಂದು ಅಫಿಷಿಯಲ್ ಮೀಟಿಂಗ್ ಆಗುತ್ತೆ. ಅಲ್ಲಿ ಪ್ರಶಾಂತ್ PRS ಅನ್ನೋರು ಅವರ ಹರ್ಬಲ್ ಪ್ರಾಡಕ್ಟ್ಸ್ ಇದ್ದು ಸ್ವಲ್ಪ ಐಟಮ್ಸನ್ನು ತಗೊಂಡು ಬರ್ತಾರೆ. ಕೋಡಿ ಬೀಚ್, ಅಲ್ಲೇ ಕುಂದಾಪುರ ಹತ್ರ ಕೋಸ್ಟಲ್ ಪ್ಯಾರಡೈಸ್ ಎಂಬ ಹೋಟೆಲ್ ಹತ್ರ ಅವರ ವೆಹಿಕಲನ್ನು ಪಾರ್ಕ್ ಮಾಡಿ, ನಾನು, ರವಿ ನಿಟ್ಟೆ, ಅವರ ಹೆಂಡತಿ ಗಾಯತ್ರಿ ಅನ್ನೋರು, ತೆಲಂಗಾಣ ಒಳ್ಳೆಯ ಮಹಿಳೆಯವರು, ತೆಲಂಗಾಣ ಬ್ಯಾಂಕಲ್ಲಿ ಮ್ಯಾನೇಜರ್ ಆಗಿ ಏನಿದ್ದಾರೆ, ಪ್ರಶಾಂತ್ ಮತ್ತು ಅವರ ಮಗಳು, ನಾವು 5 ಜನ ಸೇರಿ ಅಲ್ಲಿ ಒಂದು ನಮ್ಮ ಮೀಟಿಂಗ್ ಡಿಸ್ಕಷನ್ ಆಗುತ್ತೆ. ಆ ಸಂಜೆನೇ ನನ್ನದೊಂದು
ಇಂಟರ್ವ್ಯೂ ಕೂಡ ಆಗುತ್ತೆ ಪ್ರಶಾಂತ್ ಚಾನಲ್. ಈಗ ಅದು ಮಾಯ ಆಗಿದೆ, ಯಾಕಂದರೆ ಪ್ರಶಾಂತಿಗೂ ನನಗೂ ಏನೂ ಸಂಬಂಧ ಇಲ್ಲ ಅಂತ ಆ ವ್ಯಕ್ತಿ ಮ್ಯಾಕ್ಸಿಮಮ್ ಪ್ರೂವ್ ಮಾಡಲಿಕ್ಕೆ ಅದನ್ನು ತೆಗೆದಿದ್ದಾನೆ ಚಾನಲಿಂದ. ಆಮೇಲೆ ಆಡಿದ ಆಟಗಳೆಲ್ಲ ನಿಮಗೆ ಗೊತ್ತು. ಒಂದು ಬುರ್ಡ್ಯಾ ಗ್ಯಾಂಗಿನ ಈ ಸದಸ್ಯರುಗಳು ನನ್ನನ್ನು ಅಟ್ಯಾಕ್ ಮಾಡೋಕ್ಕೆ ಬರುತ್ತೆ. ಚಳ್ಳೆ ಪಿಳ್ಳೆ ಯೂಟ್ಯೂಬರ್ಸ್ ಎಲ್ಲ ಹೋದು ಶೈಲಜಾ ಅಮರ್ನಾಥ್ ಬ್ಯಾಕ್ ಟು ಬ್ಯಾಕು ಆ ಶೈಲಜಾ ಅಮರ್ನಾಥ್ ಕಡೆಯಿಂದ ಮಾತಾಡಿಸಿದ್ದು ಪ್ರಶಾಂತ್ ಪಿ ಅರಸು. ನನಗೆ ನನ್ನ ಫ್ರೆಂಡ್ ವಿಷ್ಣು ಪ್ರಸಾದ್ ಅವರು ಎಡಿಟರ್ ಸ್ಟಾರ್ಟಿಂಗಲ್ಲಿ ಹೇಳಿದ್ದಾರೆ, ಅನಿತಾ ಇದ್ದರೆ ಹಿಂದೆ ಆಟ ಆಡ್ತಿರೋನು ಪ್ರಶಾಂತ್, ಆ ಫೇಕ್ ಚಾಟ್ ಕ್ರಿಯೇಟ್ ಮಾಡಿದ್ದು, ಆ AI ಸಾಂಗ್ ಹಿಂದೆನೂ ಎಲ್ಲ ಹಿಂದ್ರೂ ಪ್ರಶಾಂತ್ ಇದ್ದಾನೆ, ನೀನು ಅವನನ್ನು ಒಳ್ಳೆ ವ್ಯಕ್ತಿ ಅಂದುಕೋಬೇಡ. ಅವನು ಒಳ್ಳೆ ವ್ಯಕ್ತಿ ಆಗಿದ್ದರೆ ಅವನು ಕ್ಲಾರಿಫಿಕೇಷನ್ ಕೊಡ್ತಿದ್ದ, ಅದು ನನ್ನ ಮೊಬೈಲಿಗೆ ಬಂದ ಚಾಟ್ ಅಲ್ಲ. ತುಂಬ ಜನ ನನಗೆ ಹೇಳಿದರು, ಈವನ್ ಪ್ರಸನ್ನಕ್ಕ ಕೂಡ ಹೇಳಿದ್ದಾರೆ, ಅನಿತಾ ಬ್ಲೈಂಡಾಗಿ ಯಾರನ್ನು ನಂಬಬೇಡ. ಪ್ರಶಾಂತ್ ನನ್ನಲ್ಲಿ ಏನು ಹೇಳಿಲ್ಲ ನಿನ್ನ ಬಗ್ಗೆ, ಆದರೆ ಕೆಲವರಲ್ಲಿ ಹೇಳಿದ್ದಾನೆ. ಯಾರಲ್ಲಿ ಹೇಳಿದ್ದಾನೆ? ಶೈಲಜಾ ಅಮರ್ನಾಥ್ ಎಂಬ ಹೆಂಗಸಿಗೆ ನನ್ನ ಮತ್ತು ಪ್ರಶಾಂತ್ ನಡುವಿನ ಪರ್ಸ್ನಲ್ ವಿಷಯಗಳ, ಅಂದರೆ ನಮ್ಮ ಜಗಳಗಳು, ಈ ಮ್ಯಾಟ್ರ್ಗಳನ್ನು ಯಾಕೆ ಹೇಳಿದ್ದು ಪ್ರಶಾಂತ್ ಆ ಮಹಿಳೆಗೆ? ಅವಳ ಕಡೆಯಿಂದ ಹಲವಾರು ವಿಡಿಯೋಗಳನ್ನು ಮಾಡಿಸಿದ್ದಾನೆ ಪ್ರಶಾಂತ್. ಮತ್ತೆ ಗೊತ್ತಾಗಿದ್ದು ಮ್ಯಾಟ್ರು ರವಿ ನಿಟ್ಟೆ ಇದ್ರ ಹಿಂದೆ ಇದ್ದಾನೆ ಅಂತ. ಎಷ್ಟು ಸಲ ನಾನು ರವಿ ಅವರಲ್ಲಿ ಕೇಳಿದ್ದೀನಿ. ಪ್ರಶಾಂತ್ ಹೇಳಿದ್ದು ನನಗೆ ರವಿ ಹೇಳಿದ್ದು ಪ್ರಶಾಂತ್ ಆಗಲಿ ಶೈಲಜಾ ಅಮರ್ನಾಥ್ ಅಂದರೆ ಯಾರು ಅಂತಲೇ ಗೊತ್ತಿಲ್ಲ ಅಂತ ಹೇಳಿದರು. ಇವತ್ತು ಹೇಗೆ ಸಿಕ್ತು ರವಿ ನಿಟ್ಟೆ ಅವರೇ ನನಗೆ ನಿಮ್ಮ ಫೋಟೋ? ಸಾಕ್ಷಾತ್ ಬನಶಂಕರಿ ಅಮ್ಮನೇ ತೋರಿಸಿಕೊಟ್ಟಿದ್ದಾರೆ ಮುಖವಾಡ. ಫೋಟೋ ಕಳಿಸಿದರೆ, ವಾಯ್ಸ್ ಕಳಿಸಿದರೆ ರಿಪ್ಲೈ ಇಲ್ಲ. ಸ್ಟ್ಯಾಟಸ್ಸೆಲ್ಲ ಹಾಕಿದ್ದೀನಿ, ಫೇಸ್ಬುಕ್ ಪೋಸ್ಟ್ ಮಾಡಿದ್ದೀನಿ, ಫೇಕ್ ಎಲ್ಲ ಮಾಡಿದ್ದೀನಿ. ಇವಾಗ ಯಾವ ಪರಿಸ್ಥಿತಿ ಬಂತಂದರೆ ರವಿ ನಿಟ್ಟೆ ಅವರಿಗೆ ಒರಿಜಿನಲ್ ಅಕೌಂಟನ್ನು ಬ್ಲಾಕ್ ಮಾಡಿ ಹೋಗಿದ್ದಾರೆ, ಡಿಆಕ್ಟಿವೇಟ್ ಮಾಡಿ. ಎಲ್ಲಿ ಹೋಗ್ತೀರಿ ರವಿ ನಿಟ್ಟೆ ಅವರೇ ನೀವು? ಬರ್ತೀನಿ ಮನೆಗೆ ಹುಡ್ಕೊಂಡು, ಜೊತೆಗೆ ನಿಂತು ಹಿಂದಿನಿಂದ ಚೂರಿ ಹಾಕೋಳನ್ನು ಅನಿತಾ ಬಿಡಲ್ಲ, ಪ್ರಶಾಂತನ್ನು ಬಿಡಲ್ಲ, ರವಿ ನಿಟ್ಟೆಯನ್ನು ಬಿಡಲ್ಲ, ಶೈಲಜಾ ಅಮರ್ನಾಥನ್ನು ಬಿಡಲ್ಲ. ಇವರು ಮೂವರು ಕೂಡ ನನಗೆ ಅದರ ಕ್ಲಾರಿಫಿಕೇಷನ್ ಕೊಡಲೇಬೇಕು. ಕೊಡೋ ತನಕ ನಾನು ಯಾವ ಕಾರಣಕ್ಕೂ ಬಿಡೋ ಪ್ರಶ್ನೆ ಇಲ್ಲ. ನಾಳೆ ಇದರ ಮುಂದುವರಿದ ಭಾಗವಾಗಿ ನಾನು ವೀಡಿಯೋ ಮಾಡ್ತೀನಿ. ಬಹಳಷ್ಟು ವಿಚಾರ ಹೇಳಲಿಕ್ಕಿದೆ ಈ ವಿಚಾರದಲ್ಲಿ. ಈ ಬುರ್ಡಾ ಗ್ಯಾಂಗಿನ ಕುತಂತ್ರಿ ಬುದ್ಧಿಗಳನ್ನೆಲ್ಲ ಬಯಲು ಮಾಡ್ತೀನಿ. ಅಲ್ಲಿವರೆಗೆ ಶುಭರಾತ್ರಿ.